ನಾಲ್ಕನೇ ತರಗತಿ ಗಣಿತ ಪಠ್ಯ ಪುಸ್ತಕದಲ್ಲಿ 3 ಪಾಠಗಳು ಕಲಿಕಾ ಪ್ರದರ್ಶನದಲ್ಲಿ ಸೇರಿವೆ. ಯಾವ್ಯಾವು ಗೊತ್ತಾ? ಸಂಖ್ಯೆಗಳು, ಸಂಕಲನ, ವ್ಯವಕಲನ ಇದರಲ್ಲಿ ಸೇರಿವೆ. ಘಟಕ ಪರೀಕ್ಷೆ ಬರೆ ಬದಲು FA1 ಪರೀಕ್ಷೆ ಬರೆ ಬದಲು ಈ ಲೆಕ್ಕಗಳನ್ನು ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ. ಈಗ ಈ ವರ್ಷದ್ದು ಸ್ಲೋಗನ್ ಏನಂದ್ರೆ ಕಲಿಕಾ ಪ್ರದರ್ಶನ ವರ್ಷ ಅಂತಾನೆ ಮಾಡ್ಕೊಂಡಿದೀವಿ. ಮತ್ತೆ ಥೀಮ್ ವೈಸ್ ತಗೊಂಡು 2 ತಿಂಗಳು ಮಕ್ಕಳಿಗೆ ಒಂದು ಕಾನ್ಸೆಪ್ಟ್ ನ ಕಲಿಸಿ ಆ ಮಕ್ಕಳು ಎಷ್ಟು ಕಲಿತಿದ್ದಾರೆ ಅನ್ನೋದನ್ನ 2 ತಿಂಗಳ ಕೊನೆಯಲ್ಲಿ ಈ ರೀತಿಯಲ್ಲಿ ಏನು ದೊಡ್ಡ TLMs ಅದೇನು ಬೇಕಾಗಿಲ್ಲ, ಅವ್ರ ಕಲಿಕೆ ಡಿಸ್ಪ್ಲೇ ಆಗ್ಬೇಕು ಅನ್ನೋದು ಒಂದು ಉದ್ದೇಶ. ಈಗ ಜೂನ್ ಜುಲೈಗೆ ಸಂಕಲನ ಮತ್ತೆ ವ್ಯವಕಲನ ಅನ್ನೋ ಕಾನ್ಸೆಪ್ಟ್ ತಗೊಂಡಿದ್ದು ಅದರಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಮೋಡ್ ಅಲ್ಲಿ ಕಲಿಸಕ್ಕಾಗಿದೆ. ಅವ್ರಿಗೆ ಬೇರೆ ಬೇರೆ ಸಂಖ್ಯಾ ಲೆಕ್ಕ ಮಾಡ್ತಿದ್ದಾರೆ, ಮತ್ತೆ ಮಾನಸಿಕ ಲೆಕ್ಕಾಚಾರ ಮಾಡ್ತಿದ್ದಾರೆ. ಈ ರೀತಿಯಾಗಿ ನಮ್ಮ ಸಿಲೆಬಸ್ ಕೂಡ ಮುಗಿತು, ಮತ್ತೆ ಮಕ್ಕಳಿಗೆ ಎಫೆಗಳನ್ನು ಕೂಡ ದಾಟಕ್ಕೆ ಈಸಿ ಆಗ್ತಿತ್ತು ಅನ್ನೋದು 2 ಪಾಯಿಂಟ್. ಮತ್ತೆ ಇದ್ರ ಮುಖಾಂತರ ನಮ್ಗೆ ಸಿಲೆಬಸ್ ಅಥವಾ ಎಫ್ಎಲ್ಎಂ ಬೇರೆ ಬೇರೆ ಅನ್ನೋದು ಇಲ್ಲ. ನಾವು ಹೇಳಿದ್ದು ಎಲ್ಲರಿಗೂ ಮೀಟಿಂಗ್ ಬಂದಾಗ ಎಲ್ಲರೂ ಹೇಳಿದ್ದೀವಿ. ಈಗ ಮಕ್ಕಳಿಗೆ 4ನೇ ಕ್ಲಾಸ್ ಕಲಿಕಾಫಲ ಏನಿದೆ ಅಂದ್ರೆ ಮಾನಸಿಕ ಲೆಕ್ಕಾಚಾರ ಮಾಡಬೇಕು, ಸಂಖ್ಯಾ ರೇಖೆ ಮೇಲೆ ಸಂಕಲನ 4ನೇ ಸಂಕಲನ ಮಾಡಬೇಕಾಗಬೇಕು. ಅದೇ ರೀತಿಯಲ್ಲಿ ಬೇರೆ ವಾಕ್ಯ ರೂಪದ ಸಂಖ್ಯೆ ಅಂದ್ರೆ ಪರಿಮಾಣಕ್ಕೆ ತಕ್ಕ ಹಾಗೆ ಒಂದು ವಾಕ್ಯನ ಮಾಡಕ್ಕಾಗಬೇಕು ಮಗುಗೆ ಅಂತ. ಸೊ ಇಷ್ಟು ಮಾಡಿದ್ರೆ ಸಂಕಲನ ವ್ಯವಕಲನ ಮುಗಿತು. ಇಷ್ಟನ್ನು ಮಾಡ್ಲಿಕ್ಕೆ ಈ ಚಟುವಟಿಕೆಗಳನ್ನೇ ಮಾಡ್ಕೊಂಡು ಇಷ್ಟನ್ನು ಮಾಡ್ಲಿಕ್ಕೆ ಆಗಿದೆ. ಸೊ ಇದು ಮುಖಾಂತರ ಅಂದ್ರೆ 4ನೇ ಕ್ಲಾಸಲ್ಲಿ 3 ಪಾಠನ ಮುಕ್ತಾಯ ಮಾಡಕ್ಕಾಗಿದೆ. ಇಷ್ಟು ಮಾಡಿಸಿದ್ರೆ ಅದನ್ನ ಏನ್ ಕಲಿಕಾಫಲ ಇತ್ತು ಅದನ್ನ ಅಷ್ಟು ಮಾಡಕ್ ಸಾಧ್ಯ ಆಗಿದೆ. ಇದು ನಮ್ಗೆ 3 ಪಾಠಗಳು ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ, 468 17 451ರಲ್ಲಿ 28. ಓಕೆ, ನೀವು ಹೇಳ್ತೀರಾ 430ಕ್ಕೆ 20 ಆಡ್ ಮಾಡಿ, 20 ಸೇರಿಸಿ 20 ಎಷ್ಟಾಯ್ತು? ನಮಸ್ಕಾರ, ನನ್ನ ಶಾಪಲ್ಲಿ ಸಾಮಾನುಗಳಿವೆ, ತಗೋರಿ. ಓಕೆ, ರೆಫ್ರಿಜರೇಟರ್ ಮತ್ತೆ ಬ್ಯಾಟ್ ಎಷ್ಟಾಯ್ತು? ಎಷ್ಟು ಕೂಡಿಸಿ ಹೇಳಿ, ನಮಗೆ ಬಿಲ್ ಕೊಡ್ರಿ. ಇದು 10,000, 1,000 ಕೂಡಿಸಿದ್ರೆ 11,000. ಇದು 500, 200 ಕೂಡಿಸಿದ್ರೆ 700. ಇದು 50, 20 ಕೂಡಿಸಿದ್ರೆ 70. ಇದು 5. ಎಷ್ಟಾಯ್ತು ಒಟ್ಟ? ಇದು ಬರ್ತಾನೆ, ಹಂಗೆ ಹೇಳು, ಹಂಗೆ ಟ್ರೈ ಮಾಡು, ಟ್ರೈ ಮಾಡು. 11,775. ವೆರಿ ಗುಡ್, ಕರೆಕ್ಟ್ ಇದೆ. ನೆಕ್ಸ್ಟ್ ಇನ್ನೊಂದು ಕೊಡ್ಲಾ? 22,000 ಟೀಚರ್. 7,000, 15,000 ಬರ್ತಂತ್ಯಾ? ಬೇಗ ಬೇಗ ಬರ್. 22,000 ಹೆಂಗ್ ಪಟ್ಟಂತ ಹೆಂಗ್ ಗೊತ್ತಾಯ್ತು ನಿನಗೆ 22,000 ಅಂತ? ಹೆಂಗ್ ಲೆಕ್ಕ ಮಾಡಿದೆ? 15, 7. ಅದೇ ಹೆಂಗೆ 7, 7, 14 ಟೀಚರ್. ಹಂಗ್ ಮಾಡ್ಕೊಂಡ್ಯಾ? ಸರಿ, 22,000. ಆಮೇಲೆ 800ಕ್ಕೆ 500 ಕೊಡಿಸ್ಬೇಕು. ಎಷ್ಟಾಯ್ತು? 1300. ಆಮೇಲೆ 90, 50 ಕೂಡಿಸ್ಬೇಕು. ಎಷ್ಟಾಯ್ತು? 140. ಬರ್ಕೊ. ಆಮೇಲೆ 90, 50. ಎಷ್ಟಾಯ್ತು? ಬೇಗ 90, 50. 9, 5. ಎಷ್ಟಾಯ್ತು? 14.
ಇವಾಗ ಬೇಗ ಪಟ್ಟ ಅಂತ ಕೂಡ್ಸಿ ಹೇಳಿ. 23,454. ಅಷ್ಟೇ ಬರೀ ಅದನ್ನ. ಓಕೆ ಗುಡ್. ನಮಸ್ಕಾರ, ನಾವಿವತ್ತು ಸಂಖ್ಯಾ ರೇಖೆಯಿಂದ ಲೆಕ್ಕ ಮಾಡ್ತೀವಿ. ಓಕೆ. 4027ಕ್ಕೆ 1027 ಕೂಡ್ಸು. ಈಗ ನಾನು 4027 ಬರೀತಿದ್ದೀನಿ. ನಾನು ಬಿಡಿ ಸ್ಥಾನ ತಗೊಳ್ತಿದ್ದೀನಿ. ಬಿಡಿ ಸ್ಥಾನದಲ್ಲಿ 7 ಇದೆ. ಬಿಡಿ ಸ್ಥಾನ ಅಂದರೆ ಒಂದೇ ಸಂಖ್ಯೆ. ಎಷ್ಟಾಗುತ್ತೆ ಇವಾಗ? ಈಗ ನಾನು 4027ಕ್ಕೆ 7 ಕೂಡಿಸಬೇಕು. 4034 ಬರಿಬೇಕು. ಈಗ ನಾನು ಬಿಡಿ ಸ್ಥಾನದಿಂದ ತಗೊಳ್ಳೋದಾದ್ಮೇಲೆ 10 ಸ್ಥಾನದಿಂದ ನಾನು 2 ಇದೆಯಲ್ಲ, ನಾನು 20 ಮಾಡಿಕೊಳ್ಳುತ್ತೇನೆ. ಯಾಕೆ 20 ಯಾಕೆ ಮಾಡ್ಕೊಂತೀಯ? 10 ಸ್ಥಾನದಲ್ಲಿ 2 ಸಂಖ್ಯೆ ಬರುತ್ತೆ. 4034ರಲ್ಲಿ 20 ಕೂಡಿಸಬೇಕು. 54 ಬರೆದಿದ್ದೇನೆ. ನೆಕ್ಸ್ಟ್ 100 ಸ್ಥಾನದಲ್ಲಿ 0 ಇದೆ, ಅಂದರೆ 3 0 ಬರೆಯಬೇಕು. ಯಾಕೆ ಒಂದೇ 0 ಬರುತ್ತೆ? ಏನಾಗುತ್ತೆ? ಅಲ್ಲಿ 100 ಸ್ಥಾನ ಅಂದರೆ 3 ಸಂಖ್ಯೆ ಬರುತ್ತದೆ. ಹೌದಾ? ಈಗ ನಾವು ಯಾವ ಸಂಖ್ಯೆನೂ ಬರಲ್ಲ, 0 ಬಂದಿದೆಯಲ್ಲ, ಅದಕ್ಕೆ ನಾವು ಸೇಮ್ ಸಂಖ್ಯೆಯನ್ನು ಬರೆಯಬೇಕು. ನೆಕ್ಸ್ಟ್ ಏನು ಕೂಡಿಸ್ಬೇಕು? 1000 ಸ್ಥಾನದಲ್ಲಿ 1 ಇದೆ, ನಾವು 1000ವನ್ನು ಹಾಕೊಳ್ಳಬೇಕು. ಎಷ್ಟಾಯ್ತು? 5054 ಬಂದಿದೆ. 54? ಗುಡ್. ನಮಸ್ಕಾರ, ನಾನು ಈಗ ಮಾನಸಿಕ ಲೆಕ್ಕಾಚಾರ ಮಾಡ್ತಾ ಇದ್ದೀನಿ. ಇದು ಮತ್ತೆ ಎಷ್ಟೆಷ್ಟಿದೆ? 3276, 8901, 901. ಎಷ್ಟಾಯ್ತು? 7 7 10 11 12,177. ವೆರಿ ಗುಡ್. 4000ಕ್ಕೆ 2000 ಸೇರಿಸಿದ್ರೆ 6000, 6000ಕ್ಕೆ 200 ಸೇರಿಸಿದ್ರೆ 6200, 6200ಕ್ಕೆ 30, 20 ಸೇರಿಸಿದ್ರೆ 6250, 6250ಕ್ಕೆ ಇನ್ನೂ 2 ಸೇರಿಸಿದ್ರೆ 6252. ಗುಡ್. 4231ರಲ್ಲಿ 1101ನ ಕಳೆಯಬೇಕು. 4000ನ 1000 ಕಳೆದ್ರೆ 3000 ಉಳಿತೈತಿ. 3231 ಉಳಿತೈತಿ. 3231ರಾಗ 200ನಾಗ 100 ಕಳೆದ್ರೆ 3131 ಉಳಿತೈತಿ. 3131ರಾಗ 1 ಕಳೆದ್ರೆ 3130 ಉಳಿತೈತಿ. ನಮಸ್ಕಾರ, ನಾನಿವತ್ತು ಕಂಡಕ್ಟರ್ ಆಗಿದ್ದೀನಿ. ಟಿಕೆಟ್ ಕೊಡ್ತೀನಿ. ಓಕೆ, ರಾಯಚೂರಿಗೆ ಒಂದು ಟಿಕೆಟ್ ಕೊಡಪ್ಪ. ರಾಯಚೂರಿನ ಬೆಲೆ 1175. ನಿಮ್ಮದು ಸ್ಲೀಪರ್ ಕೋಚ್ ಅಲ್ಲ? ಓಕೆ.
ತಗರಿ ಚೇಂಜ್ ಕೊಡಿ. 2000. ಹಾಂ ಓಕೆ. ಫಸ್ಟ್ 5 ರೂಪಾಯಿ ಕೊಡ್ತೀನಿ ಟೀಚರ್. 1180 ಆಗುತ್ತೆ. ಓಕೆ. ಇನ್ನು 20. 1200. ಇದು 800. 800 ಆಯಿತು. ಒಟ್ಟು 825 ಆಯಿತು. ಓಕೆ ಗುಡ್. ನನಗೆ ಟೀಚರ್ 2000 ಕೊಟ್ಟಿದ್ದಾರೆ. ನಾನು ಫಸ್ಟು 5 ರೂಪಾಯಿ ಕಾಯಿನ್ ಕೊಟ್ಟೆ, ಆಮೇಲೆ 20 ರೂಪಾಯಿದು ಕೊಟ್ಟೆ, ಆಮೇಲೆ 500 ರೂಪಾಯಿದು, ಒಂದು 200 ರೂಪಾಯಿ ನೋಟು, ಒಂದು 100 ರೂಪಾಯಿ ನೋಟು. ಒಟ್ಟು 825. ಹಳೆ ಬೀಡ್ದು ಒಂದು ಟಿಕೆಟ್ ಎಷ್ಟಿದೆ? 1779. 2 ಟಿಕೆಟ್ ಬೇಕು. ಏನು ಮಾಡ್ತೀರಿ? ಏನು ಮಾಡ್ತೀರಿ ನೀನು ಹೇಳು. ಕೂಡಿಸ್ತೀವಿ. ಹಾಂ ಮಾಡ್ರಿ ಆಯ್ತು. ಎಷ್ಟಾಗುತ್ತೆ ಹೇಳಿ ನನಗೆ. 99, 18, 1 1 7 14 1 15 7 14 15. ಎಷ್ಟಕ್ಕೆ ನೋಡಿದ್ರು? 3558. ಹೌದಾ? ಕರೆಕ್ಟ್ ಇದೆನಾ? 3558. ನನ್ನ ಹತ್ರ ಚಿಲ್ಲರೆ ಇಲ್ಲ. 4000 ಕೊಡ್ತಿದ್ದೀನಿ ನೋಡಿ. 4000 ಇದೆ. ಫಸ್ಟ್ 2 ರೂಪಾಯಿ ಕೊಡ್ತೀನಿ. 2 ರೂಪಾಯಿ. 3560. 3560 ಆಯ್ತು. 60. ಇನ್ನು 40 ರೂಪಾಯಿ ವಾಪಸ್. ಓಕೆ. 3500. 3500. 3600. ಎಷ್ಟು ಕೊಡ್ತೀವಿ ವಾಪಸ್ ಚೇಂಜು? ನಾನು 4000 ಕೊಟ್ಟಿದ್ದೀನಿ. 3600. ಇನ್ನು 400 ಕೊಡಿ. ಪಟ ಪಟ ಕೊಡ್ರಿ. ಹಾಂ ಗುಡ್. ಓಕೆ. ನಮಸ್ಕಾರ. ನಾವಿವತ್ತು ಆಟಿಕೆಗಳ ಮಾರಾಟ ಮಾಡ್ತಿದ್ದೀವಿ. ಒಂದು ಬಾರ್ಬಿ ಕಿಟ್ ಮತ್ತೆ ಡಾಕ್ಟರ್ ಕಿಟ್. ಕೂಡ್ಸ್ ಹೇಳ್ರಿ ನನಗೆ. ಎಷ್ಟೆಷ್ಟಿದೆ ಫಸ್ಟ್ ಹೇಳ್ರಿ. 6012, 1017. ಕೂಡ್ಸ್ ಹೇಳ್ತೀರಾ? ಯಾವ ರೀತಿ ಕೂಡಿಸ್ತೀರಾ ಮಾಡ್ರಿ. 6000 ಕೂಡಿಸಿದ್ರೆ 7000. 7000ಕ್ಕೆ 100 ಕೂಡಿಸಿ. ಅಲ್ಲಲ್ಲ 10. ಮಾಡ್ರಿ ನೀವು ಮಾಡ್ಕೊಂಡು. 7000ಕ್ಕೆ 20 ಕೂಡಿಸಿದ್ರೆ 7020. 7020ಕ್ಕೆ 9 ಕೂಡಿಸಿದ್ರೆ 7029. ವೆರಿ ನೈಸ್. ಗುಡ್. ಬೇರೆ ತಗೊಳ್ಳ. ಓಕೆ. ಎಷ್ಟೆಷ್ಟಿದೆ? ಈಗ ಒಬ್ರು ಯಾರಾದ್ರು ಹೇಳ್ರಿ. ಯಾರು ಹೇಳ್ತೀರಿ? ನೀನು ಹೇಳ್ತೀಯಾ? ಓಕೆ. ಏನೇನಿದೆ? ಕಾರ್ ಇದೆ, ಎಲೆಕ್ಟ್ರಿಕ್ ಕಾರು, ಎಲೆಕ್ಟ್ರಿಕ್ ಬೈಕು. ಓಕೆ. ಮಕ್ಕಳಾಡವು ಇದು. ಓಕೆ. ಎಷ್ಟೆಷ್ಟಿದೆ? 8574. ಇದು 4998. ಹಾಂ. ಹೆಂಗೆ ಕೂಡಿಸ್ತೀಯಾ? 8ಕ್ಕೆ 4 ಕೂಡಿಸಿದ್ರೆ 12. ಅಲ್ಲ ನೀನು ಮಾಡ್ತಿದ್ದಲ್ಲ 8000ಕ್ಕೆ 4000. ಹಾಂ. 8000ಕ್ಕೆ 4000 ಕೂಡಿಸಿದ್ರೆ 12000. ಬರ್ಬೋದು. ಆಮೇಲೆ ಇದು 900ಕ್ಕೆ 500 ಕೂಡಿಸಿದ್ರೆ 1400. ಬರೀರಿ.
ಆಮೇಲೆ 90ಕ್ಕೆ 70 ಕೂಡಿಸಿದ್ರೆ ಇದು 160. ವೆರಿ ಗುಡ್. 8ಕ್ಕೆ 4 ಕೂಡಿಸಿದ್ರೆ 12. ವೆರಿ ಗುಡ್. ಎಷ್ಟಾಯ್ತು ಇವಾಗ ಪಟ್ಟ ಹೇಳ್ರಿ ನೋಡೋಣ ಬೇಗ. ಎಷ್ಟಾಯ್ತು? ಎಷ್ಟಾಯ್ತು? 12,000. ಬೇಗ. 12,000ಕ್ಕೆ 12,572. ನೀನು ಹೇಳು. 12,000ಕ್ಕೆ ಇದು 1000 ಕೂಡಿಸಿದ್ರೆ 13,000. 13,000ಕ್ಕೆ 400 ಕೂಡಿಸಿದ್ರೆ 13,400. 13,400ಕ್ಕೆ 100 ಕೂಡಿಸಿದ್ರೆ 13,500. 13,500ಕ್ಕೆ 60 ಕೂಡಿಸಿದ್ರೆ 13,560. 13,560ಕ್ಕೆ 10 ಕೂಡಿಸಿದ್ರೆ 13,570. 13,570ಕ್ಕೆ 2 ಕೂಡಿಸಿದ್ರೆ 13,572. ಓಕೆ, ವೆರಿ ನೈಸ್, ವೆರಿ ಗುಡ್. ನಮಸ್ಕಾರ, ನಾನು ಓಕೆ. 1,200. 1,200. 1,345. 1,345. ಇದು ವಾಕ್ಯ ರಚಿಸ್ತೀಯಾ? ಇದು ಒಂದು ಬೇರೆ, ಇದು ಬೇರೆ, ಅದು ಬೇರೆ. ಕಂಬಗಳು, ಕಂಬ, ಒಟ್ಟು ಸಂಖ್ಯೆ ಎಷ್ಟಾಯ್ತು? 1,000 ಬೇಗ ಕೂಡಿಸ್ಬಿಡು. 1,000 200 200 300 500 2,545. 545.